ಪ್ರಿಯ ವಿದ್ಯಾರ್ಥಿಗಳು, ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೀತಾರೆ. ಹೇಗೆ ಮಕ್ಕಳೇ? ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆ ಎಂದು ಕರೀತಾರೆ. ಇದರಲ್ಲಿ ಪೂರ್ಣ ವಿರಾಮ ಚಿಹ್ನೆ ಅರ್ಥಪೂರ್ಣ ವಾಕ್ಯವಾದ ಕೊನೆಯನ್ನು ಸೂಚಿಸುವ ಬಳಸುವ ಚಿಹ್ನೆಯೇ ಪೂರ್ಣ ವಿರಾಮ ಚಿಹ್ನೆ. ಹೀಗೆ ಅರ್ಥಪೂರ್ಣ ವಾಕ್ಯದ ಕೊನೆಯನ್ನು ಸೂಚಿಸಲು ಬಳಸುವ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ನನ್ನ ಊರು ಚಂದ. ಓಕೆ, ಅಕ್ಷರವನ್ನು ಒಂದೊಂದಾಗಿ ಪಟ್ಟಿ ಮಾಡುವಾಗ ಅಂಕಿ ಮತ್ತು ಅಕ್ಷರದ ನಂತರ ಪೂರ್ಣ ವಿರಾಮವನ್ನು ಹಾಕಬೇಕು. ಇಲ್ಲಿ ನೋಡಿ, ಆ ಅಂತ ಬರೆದಾಗ ಒಂದು ಡಾಟ್ ಆಗ್ತದೆ, ಈ ಅಂತ ಬರೆದಾಗ ಒಂದು ಡಾಟ್, ಹೂ ಅಂತ ಬರೆದಾಗ ಒಂದು ಡಾಟ್. ಅದಿದೆ. ಸಂಕ್ಷೇಪಗಳನ್ನು ಬಳಸುವಾಗ ಪ್ರತಿ ಸಂಕ್ಷೇಪಾಕ್ಷರದ ನಂತರ ಪೂರ್ಣ ವಿರಾಮ ಬಳಸುವ ವಾಡಿಕೆ. ಇಲ್ಲಿ ನೋಡಿ, ಕ, ಸ, ಪ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಂಕ್ಷಿಪ್ತವಾಗಿ ಬರೆದಾಗ ಅದಕ್ಕೆ ಕಾಕ್ಕೆ ಒಂದು ಡಾಟು, ಸಾಕ್ಕೆ ಒಂದು ಡಾಟು, ಪಾಕ್ಕೆ ಒಂದು ಡಾಟು ಬರೀತೇವೆ. ಈಗ ಸಾಮಾನ್ಯ ಶಕ ಅಂತೇಳಿ ಬರೆದಾಗ ಸ ಡಾಟು ಶ. ಓಕೆ, ಈಗ ಬರೆಯುವಾಗ ಪೂರ್ಣ ವಿರಾಮ ಚಿಹ್ನೆಯನ್ನು ಬರ್ತೇವೆ. ನೆಕ್ಸ್ಟ್, ಕೆಲವು ಸಂಶ್ಲೇಷವನ್ನು ಪೂರ್ಣ ವಿರಾಮವಿಲ್ಲದೆ ಬರೆಯುವುದು ರೂಢಿಯಲ್ಲಿದೆ. ಕುವೆಂಪು ಅನ್ನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೂರ್ಣ ಹೆಸರು, ಆದರೆ ಅವರನ್ನು ಬರೆಯುವುದು ಕುವೆಂಪು ಅಂತ ಬರೀತೇವೆ, ಅಲ್ಲಿ ಡಾಟ್ ಹಾಕೋದಿಲ್ಲ. ಅದೇ ಚಂಪಾ ಅಂತ ಹೇಳಿದರೆ ಚಂದ್ರಶೇಖರ್ ಪಾಟೀಲ್, ವಿ ಸಿ ಅಂತೇಳಿದರೆ ವಿ ಸೀತಾರಾಮಯ್ಯ, ಪಾಪು ಅಂತೇಳಿದರೆ ಪಾಟೀಲ್ ಪುಟ್ಟಪ್ಪ. ಅದೆಲ್ಲ ಎಕ್ಸಾಮಿಗೆ ಬರ್ಬೋದು. ಕುವೆಂಪು ಫುಲ್ ನೇಮು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ಚಂಪಾ ಅಂತೇಳಿದರೆ ಚಂದ್ರಶೇಖರ್ ಪಾಟೀಲ, ಅದು ಅವರ ಅಂಕಿತ. ಚಂದ್ರಶೇಖರ್ ಅವರ ಪಾಟೀಲ್ ಅಂಕಿತ ಚಂಪಾ. ವಿ ಸಿ ಅಂತೇಳಿದರೆ ವಿ ಸೀತಾರಾಮಯ್ಯ, ಪಾಪು ಅಂತೇಳಿದರೆ ಪಾಟೀಲ ಪುಟ್ಟಪ್ಪ. ಓಕೆ, ನೆಕ್ಸ್ಟ್ ಅಲ್ಪವಿರಾಮ ಅಂತ ಹೇಳಿದರೆ ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ಅಥವಾ ವಾಕ್ಯದಲ್ಲಿ ಅರ್ಥ ಸ್ಪಷ್ಟತೆಗಾಗಿ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲವನ್ನು ಹೋಗಲಾಡಿಸಲು ಸರಿಯಾದ ಅರ್ಥ ತಿಳಿಯುವಂತೆ ಮಾಡಲು ಬಳಸುವ ಚಿಹ್ನೆ. ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯದಲ್ಲಿ ಅರ್ಥ ಸ್ಪಷ್ಟಕ್ಕಾಗಿ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲವನ್ನು ಹೋಗಲಾಡಿಸಲು ಸರಿಯಾದ ಅರ್ಥ ತಿಳಿಯುವಂತೆ ಮಾಡಲು ಬಳಸುವ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ. ಒಂದು ಬಲಮುರಿ ಪುಟ್ಟದಾದ ಸುಂದರ ಆಕರ್ಷಣೆ ಸ್ಥಳ. ಇಲ್ಲಿ ಬಲಮುರಿ ಅಂತೇಳಿ ಪುಟ್ಟದಾದ, ಸುಂದರ ಅಂತೇಳಿ ಪುಟ್ಟದಾದ ಅಂತೇಳಿ ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು. ಸುಂದರ ಆದಮೇಲೆ ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು. ನೆಕ್ಸ್ಟ್ ಆಕರ್ಷಣೆ ಸ್ಥಳ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಸಂಬೋಧನೆಯ ಅನಂತರ ಅಲ್ಪ ವಿರಾಮ ಬರಬೇಕು. ಸಂಬೋಧನೆಯ ನಂತರ ಮಾನ್ಯರೇ ನಿಮ್ಮ ಪತ್ರ ತಲುಪಿದೆ, ಮಾನ್ಯರೇ ಅಂತೇಳಿ ಬರೆಯುವಾಗ ಒಂದು ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು. ವಿದ್ಯಾರ್ಥಿನಿಯರೇ ಅಂತೇಳಿ ಬರೆಯಲು ಸಿದ್ಧರಾಗಿರಿ. ವಿದ್ಯಾರ್ಥಿನಿಯರೇ ಬರೆಯಲು ಸಿದ್ಧರಾಗಿರಿ ಅಂತೇಳಿ ಬರೆಯುವಾಗ ವಿದ್ಯಾರ್ಥಿನಿಯರೇ ಅಂತ ಹೇಳಿದಾಗ ಒಂದು ಅಲ್ಪ ವಿರಾಮ ಚಿಹ್ನೆ ಹಾಕಿ ನೆಕ್ಸ್ಟ್ ಬರೆಯಲು ಸಿದ್ಧರಾಗಿರಿ ಅಂತ ಬರೀಬೇಕು. ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ. ಇದು ಅಲ್ಪ ವಿರಾಮದಂತೆ ಬಳಕೆಯಾದರೂ ಕೆಲವು ವಿಶಿಷ್ಟ ಸಂದರ್ಭದಲ್ಲಿ ಮಾತ್ರ ಬಳಕೆಯಾಗುತ್ತದೆ. ವಾಕ್ಯ ಅಥವಾ ವಾಕ್ಯಾಂಶ ದೊಡ್ಡ ವಾಕ್ಯವೊಂದರ ಭಾಗ್ಯವಾಗಿದ್ದು ಅರ್ಥಪೂರ್ಣತೆ ಹೊಂದಿ ಮುಂದುವರಿಯುತ್ತಿದ್ದರೆ ಅಂತಹ ವಾಕ್ಯ ಅಥವಾ ವಾಕ್ಯಾಂಶದ ಅನಂತರ ಅರ್ಧ ವಿರಾಮ ಬಳಸುವುದು ರೂಢಿ. ನೋಡಿ, ಸಾಲು ಮರದ ತಿಮ್ಮಕ್ಕ ಮರವನ್ನು ಬೆಳೆಸಿದರು. ಇಲ್ಲಿ ಒಂದು ಅರ್ಧ ವಿರಾಮ ಚಿಹ್ನೆ ಬರಬೇಕು. ಈಗ ಅವರಿಗೆ ವಯಸ್ಸಾಗಿದೆ. ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ, ಅರ್ಧ ವಿರಾಮ ಚಿಹ್ನೆ. ಮುಂದೆ ಹೀಗೆ ಮರವನ್ನು ನೆಡುವುದು ಯಾರು ಎಂಬುದೇ ಯೋಚನೆ, ಅದು ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು, ಪೂರ್ಣ ವಿರಾಮ ಚಿಹ್ನೆ. ಈ ಥರ ಅರ್ಧ ವಿರಾಮ ಚಿಹ್ನೆ ಬಳಸ್ತಾರೆ. ನೆಕ್ಸ್ಟ್ ವಿವರಣಾ ಚಿಹ್ನೆ. ವಿಷಯಕ್ಕೆ ವಿವರಣೆ ನೀಡಲು ವಿವರಣಾ ಚಿಹ್ನೆ ಬಳಕಾಗ್ತದೆ. ವಿಷಯಕ್ಕೊಂದು ವಿವರಣೆ ನೀಡಲು ಹೆಸರು ಅಂತ ಬರೆದು ಅಲ್ಲಿ ಒಂದು ವಿವರಣಾ ಚಿಹ್ನೆ ಹಾಕ್ತೇವೆ. ಅದರ ನಂತರ ನಮ್ಮ ಹೆಸರು ಬರಿಬೋದು. ಸ್ಥಳ ಅಂತೇಳಿ ಅಲ್ಲಿ ಒಂದು 2 ಡಾಟ್, ಅದು ವಿವರಣಾ ಚಿಹ್ನೆ. ನಗರ ಜೀವನ ಹಾಳಾಗಲು ಕಾರಣಗಳು ಅಂತ ಹೇಳಿ ವಿವರಣೆ ಚಿಹ್ನೆ ಹಾಕಿ ನೆಕ್ಸ್ಟ್ ಅದರ ಉತ್ತರ ಬರೀತೇವೆ. ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಕಾನೂನುಬಾಹಿರವಾಗಿ ನಡೆಯುವ ನಿರ್ಮಾಣಗಳು ಮುಂತಾದವು. ಓಕೆ, ನೆಕ್ಸ್ಟ್ ಕೆಲವು ನಮೂನೆ ಮತ್ತು ವೈಯಕ್ತಿಕ ವಿವರ ಮುಂತಾದ ಬಳಕೆಯಲ್ಲಿ ವಿವರಣೆ ಚಿಹ್ನೆ ಬಳಕೆಯಾಗ್ತದೆ. ಹುಟ್ಟಿದ ದಿನಾಂಕ, ಸೂಚನೆ, ಸ್ಥಳ, ಹೆಸರು ಇಲ್ಲಿ ಎಲ್ಲ ಡಾಟ್ ಹಾಕಿ ನೆಕ್ಸ್ಟ್ ಬರಿತೇವೆ. ಹೆಸರು ಅಂತ ಹೇಳಿದಾಗ ಒಂದು 2 ಡಾಟ್, ಅದಾದ ವಿವರಣೆ ಚಿಹ್ನೆ, ಅದನ್ನು ಹಾಕಿ ನಮ್ಮ ಹೆಸರು ಬರಿತೇವೆ. ಹುಟ್ಟಿದ ದಿನಾಂಕ ಅಂತ ಹೇಳಿದರೆ ವಿವರಣೆ ಚಿಹ್ನೆ ಹಾಕಿ ಅದರ ದಿನಾಂಕ ಬರಿತೇವೆ. ಈ ಥರದಲ್ಲಿ ವಿವರಣೆ ಚಿಹ್ನೆ ಬಳಕೆಯಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸೂಚಕ ಚಿಹ್ನೆ, ಅದೆಲ್ಲರಿಗೂ ಗೊತ್ತಿರ್ಬೋದು. ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸಬೇಕು. ನೀನು ಯಾರು, ನಿಮ್ಮ ಹೆಸರೇನು, ಇಲ್ಲೆಲ್ಲ ಪ್ರಶ್ನಾರ್ಥಕ ಚಿಹ್ನೆ ಬಳಕೆಯಾಗ್ತದೆ. ಪ್ರಶ್ನಾರ್ಥಕ ವಾಕ್ಯದ ರೂಪದಲ್ಲಿದ್ದರೂ ಅರ್ಥದ ದೃಷ್ಟಿಯಿಂದ ಪ್ರಶ್ನೆ ಅಡಕವಾಗಿದ್ದರೆ ಅಲ್ಲಿ ಪ್ರಶ್ನೆ ಸೂಚಕ ಚಿಹ್ನೆ ಬಳಸಬಹುದು. ಜನವರಿಯಲ್ಲಿ 7ನೇ ತರಗತಿಯ ಪರೀಕ್ಷೆ, ಅಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೇವೆ.
ನೆಕ್ಸ್ಟ್ ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ ಅಂತೇಳಿದರೆ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಯನ್ನು ಸೂಚಿಸುವ ಪದ ವಾಕ್ಯದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆ ಬಳಸುತ್ತದೆ. ಓ ಬನ್ನಿ ಬನ್ನಿ, ಹೌದಾ, ಛೇ, ಭಾರತದಲ್ಲಿ ಎಷ್ಟೊಂದು ಭಾಷೆಗಳು, ಇಲ್ಲೆಲ್ಲ ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ವಾಕ್ಯಾವೇಷ್ಟನ ಚಿಹ್ನೆ. ವಾಕ್ಯದಲ್ಲಿ ಯಾವುದಾದ್ರು ಅಕ್ಷರ, ಪ್ರತ್ಯಯ, ಪದ, ಪದಪುಂಜವನ್ನು ವಿಶೇಷವಾಗಿ ಹೇಳಬೇಕಾದ ವಾಕ್ಯವೇಷ್ಟನ ಚಿಹ್ನೆ ಬಳಸಬೇಕು. ಉದಾಹರಣೆ: ಶಾಲೆಯ ಮುಂಭಾಗದ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಿ ಎಂಬ ಫಲಕವನ್ನು ಅಳಿಸುವುದು. ನಿಧಾನವಾಗಿ ಚಲಿಸಿ ಎಂಬಲ್ಲಿ ಒಂದು ವಾಕ್ಯವೇಷ್ಟನ ಚಿಹ್ನೆ. ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಬರುವ ವಿಶಿಷ್ಟ ಪದಪುಂಜ, ಲೇಖನ, ಪುಸ್ತಕ, ಪತ್ರಿಕೆ ಮೊದಲಾದವುಗಳನ್ನು ವಾಕ್ಯವೇಷ್ಟನ ಚಿಹ್ನೆಯೊಳಗೆ ಬರೆಯಬೇಕು. ಓಕೆ, ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಬರುವ ವಿಶಿಷ್ಟ ಪದ, ಪದಪುಂಜ, ಲೇಖನ, ಪುಸ್ತಕ, ಪತ್ರಿಕೆಯಲ್ಲಿ ಎಲ್ಲ. ನೆನಪಿನ ದೋಣಿಯಲ್ಲಿ, ಇಲ್ಲಿ ಆತ್ಮಕಥನ ಕರ್ತ ಕುವೆಂಪುರವರು. ಇಲ್ಲಿ ನೆನಪಿನ ದೋಣಿಯಲ್ಲಿ ಎಂಬುದರಲ್ಲಿ ಒಂದು ವಾಕ್ಯವೇಷ್ಟನ ಚಿಹ್ನೆ ಬಳಸಬೇಕು. ಎಂಬ ಆತ್ಮಕಥನ ಎಂಬುದರಲ್ಲಿ ಒಂದು ವಾಕ್ಯವೇಷ್ಟನ ಚಿಹ್ನೆ. ಓಕೆ, ಇವರು ಮಳೆಯಲ್ಲಿ ಮದುಮಗಳು, ಅಲ್ಲಿ ಒಂದು ವಾಕ್ಯವೇಷ್ಟನ ಚಿಹ್ನೆ. ಕಾನೂನು ಹೆಗ್ಗಡತಿ ವಾಕ್ಯವೇಷ್ಟನ ಚಿಹ್ನೆ. ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಬರವಣಿಗೆಯಲ್ಲಿ ಯಾವುದಾದರೂ ಭಾಗವನ್ನು ಅಳವಡಿಸಿದಾಗ ಅದರ ಪ್ರತ್ಯೇಕತೆ ಸೂಚಿಸಲು ಆ ಭಾಗವನ್ನು ವಾಕ್ಯವೇಷ್ಟನ ಚಿಹ್ನೆಯೊಳಗೆ ಬರೆಯಬೇಕು. ಭಾರತ ಜನೀಯ ತನುಜಾತೆ, ಕರ್ನಾಟಕ ಮಾತೆ. ಇಲ್ಲಿ ನೋಡಿ, ಭಾರತ ಜನೀಯ ತನುಜಾತೆ ಎಂಬುದರಲ್ಲಿ ಒಂದು ವಾಕ್ಯವೇಷ್ಟನ ಚಿಹ್ನೆ. ಯಾವ್ದ? ಕರ್ನಾಟಕ ಮಾತೆ ಎಂಬುದರಲ್ಲಿ ವಾಕ್ಯವೇಷ್ಟನ ಚಿಹ್ನೆ. ಇದು ಭಾರತದ ಭೂಪಟದಲ್ಲಿ ತನ್ನದಾದ ವೈಶಿಷ್ಟ್ಯದಿಂದ ರಾರಾಜಿಸುತ್ತಾಳೆ. ನೆಕ್ಸ್ಟ್ ಉದ್ಧರಣೆ ಚಿಹ್ನೆ. ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದ ಸಹಾಯದಿಂದ ಅವರ ಮಾತನ್ನು ಉದ್ಧರಿಸಬಹುದು. ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಕಾ, ಸುಖಕ್ಕೆ ಕಾರಣ ಸಿಗುವುದಿಲ್ಲ ಎಂಬುದು ಪಿ. ಲಂಕೇಶ್ ಅವರು ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪದಗಳ ಅರ್ಥ. ಸಂಕ್ರಾಂತಿ ಅಂತ ಹೇಳಿದರೆ ದಾಟುವಿಕೆ, ಸೂರ್ಯನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋ ದಿನ. ಕಿಚ್ಚು, ಬೆಂಕಿ. ಟೂ ಬಿಡು ಅಂತೇಳಿದರೆ ಮಾತು ಬಿಡು. ಟೂ ಬಿಡು ಅಂತೇಳಿದರೆ ಮಾತು ಬಿಡು. ಪಟೇಲ್ ಅಂತೇಳಿದರೆ ಹಿಂದೆ ಊರಿನ ಕ್ಷೇಮ ಸಮಾಚಾರವನ್ನು ನೋಡಿಕೊಳ್ಳುತ್ತಿರುವ ಹಿರಿಯ. ಮೀಯು ಅಂತೇಳಿದರೆ ಸ್ನಾನ ಮಾಡು. ತರಯೇವರಿ ವಿಧವಾದ, ವಿಧವಾದ. ತರಯೇವರಿ ಅಂತೇಳಿದರೆ ವಿಧವಾದ. ಬಿಸಿ ಅಂತೇಳಿ ಬಿಡು ಇಲ್ಲದವರು, ಇಂಗ್ಲೀಷ್ನ ಪದ ಬಿಸಿ. ಪ್ಯಾಕ್ ಮಾಡು ಅಂತೇಳಿ ಪೊಟ್ಟಣ ಮಾಡು. ರೆಡಿಮೇಡ್ ಅಂತೇಳಿ ಸಿದ್ಧವಾದ. ಪ್ಯಾಬ್ ಮಾಲ್ ಅಂತೇಳಿ ಆಧುನಿಕ ಮಾರುಕಟ್ಟೆಯ ಒಂದು ರೂಪ. ಪ್ಯಾಬ್ ಮಾಲ್ ಅಂತೇಳಿದರೆ ಆಧುನಿಕ ಮಾರುಕಟ್ಟೆಯ ಒಂದು ರೂಪ. ನೆಕ್ಸ್ಟ್ ಸ್ವಲ್ಪ ಕವಿ ಪರಿಚಯ ತಿಳಿಯೋಣ. ಎ.ಆರ್. ಮಣಿಕಾಂತನವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಹಿನಹಳ್ಳಿಯಲ್ಲಿ ಜನಿಸಿದ್ದಾರೆ. ಇಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಹಿನ ತಾಲೂಕಿನಲ್ಲಿ ಜನಿಸಿದ್ದಾರೆ. ಇವರೊಂದು ಇಂಜಿನಿಯರ್ ಪದವಿ ಆದರವರು. ಹಾಯ್ ಬ್ಯಾಂಗ್ಳೂರ್, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಕನ್ನಡಪ್ರಭ ಎಂಬ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ. ಇವರು ನೋಡಿ, ಇವರ ಪತ್ರಿಕೆಯಲ್ಲಿ ಭಾವತೀರಯಾನ ಎಂಬ ಅಂಕಣವನ್ನು ಬರೆದಿದ್ದಾರೆ. ಯಾವ ಅಂಕಣ? ಭಾವತೀರಯಾನ ಅಂಕಣವನ್ನು ಬರೆದವರು ಯಾರು? ಎ.ಆರ್. ಮಣಿಕಾಂತ್. ಭಾವತೀರಯಾನ ಎಂಬುದು ಡ್ಯಾಶ್ ಪ್ರಕರಣ, ಅಂಕಣ. ಭಾವತೀರಯಾನ ಎಂಬುದು ಅಂಕಣ. ಎ.ಆರ್. ಮಣಿಕಾಂತರವರು ಬರೆದಿದ್ದಾರೆ. ಓಕೆ. ಉಭಯ ಕುಶಲೋಪವಧಿ ಸಂಪ್ರದ, ಆಡು ಹುಟ್ಟಿದ ಸಮಯ, ಮರೆಯಲ್ಲಿ ಹೆಂಗೆ, ಈ ಗುಲಾಬಿ ನಿನಗಾಗಿ, ಅಪ್ಪ ಅಂದರೆ ಆಕಾಶ ಮುಂತಾದ ಕೃತಿಯನ್ನು ಬರೆದಿದ್ದಾರೆ. ಯಾವುದೆಲ್ಲ? ಉಭಯ ಕುಶಲೋಪವಧಿ ಸಂಪ್ರದ, ಆಡು ಹುಟ್ಟಿದ ಸಮಯ, ಮರೆಯಲ್ಲಿ ಹೆಂಗೆ, ಈ ಗುಲಾಬಿ ನಿನಗಾಗಿ, ಅಪ್ಪ ಅಂದರೆ ಆಕಾಶ ಮುಂತಾದ ಕೃತಿಯನ್ನು ಬರೆದವರು ಯಾರು? ಎ.ಆರ್. ಮಣಿಕಾಂತರವರು. ಓಕೆ. ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಓಕೆ.